ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರಾದ ಡಾಕ್ಟರ್ ವಚನ ಕುಮಾರಸ್ವಾಮಿ ಅವರು ನಮ್ಮ ಈ ಕಾರ್ಯಕ್ರಮವನ್ನು ಕುರಿತು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ನಮ್ಮ ಶಾಲೆ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನರಕೆನ್ನಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಈ ದಿನ ಶ್ರೀ ರವಿಕುಮಾರ್ ಸಂಸ್ಥಾಪಕರು ಶ್ರೀ ಅನ್ನಪೂರ್ಣೇಶ್ವರಿ ವಿದ್ಯಾಸಂಸ್ಥೆ ಜೈಪುರ ಇವರ ದತ್ತಿ ಅಂಗವಾಗಿ ಶ್ರೀ ಅನ್ನಪೂರ್ಣೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ 77ನೇ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮ ನಡೀತಾ ಇದೆ. ಅಂದ್ರೆ ಇದು ಎಷ್ಟನೇ ಶಾಲೆ? 77ನೇ ಶಾಲೆ. 76 ಶಾಲೆ ಬೇರೆ ಬೇರೆ ಕಡೆ ಮಾಡ್ಕೊಂಡು ಬಂದಿದ್ವಿ. ಈಗ 5 ಗಂಟೆಗೆ ಇನ್ನೊಂದು ಶಾಲೆಗೆ ಹೋಗ್ತಾ ಇದ್ದೀವಿ, 78ನೇ ಶಾಲೆಗೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ತಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ನುಡಿಗಳನ್ನ ನುಡಿದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶ್ರೀ ಅರಳಿ ನಾಗರಾಜ್ ಸರ್ ಅವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ, ಮತ್ತು ಈ ಕಾರ್ಯಕ್ರಮ ನಡೆಯಲು ಹುಷಾರಿಲ್ಲ ಅಂದ್ರೂ ಕೂಡ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯನ್ನ ಇದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣೀಭೂತರಾದಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ HB ನರಸಿಂಹೇಗೌಡರವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ, ವೇದಿಕೆಯಲ್ಲಿರುವಂತಹ ರೂಪಾ ಕುಮಾರಸ್ವಾಮಿ ಅವರಿಗೆ, ಹೆಸರಾಂತ ವಕೀಲರಾದಂತಹ ರವಿಕುಮಾರ್ ಅವರಿಗೆ, ಶಾಲಾ ಶಿಕ್ಷಕ ವರ್ಗದವರಿಗೆ, ನೆಚ್ಚಿನ ವಿದ್ಯಾರ್ಥಿಗಳಿಗೆ ಶರಣಾರ್ಥಿಗಳು. ಸಮಯ ಆಗ್ಬಿಟ್ಟಿದೆ ಅಲ್ಲ, 4 ಗಂಟೆಗೆ ಈಗ ಹೊರಟ್ಬಿಡ್ತಾ ಇದ್ರಿ, 1 ಕಾಲು ಅಲ್ವಾ ಹೊರಗಡೆ ಹಾಕ್ಬಿಡ್ತಾ ಇದ್ರಿ. ಆದ್ರೆ ನಾನು ಮಾತನಾಡ್ಬೇಕು, 1 ಗಂಟೆ ಮಾತಾಡ್ತೀನಿ. ಮಾತಾಡ್ಲಾ? ಇರ್ತೀರಾ? ವೆರಿ ಗುಡ್. ಹಂಗಾದ್ರೆ ನಿಮ್ಮ ಉತ್ಸಾಹ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಇಲ್ಲ, 2 ನಿಮಿಷದಲ್ಲಿ ಮುಗಿಸ್ತೇನೆ. ಯಾಕಂದ್ರೆ ನಾನು ಕೂಡ ಮಾಸ್ಟರ್, ಗೊತ್ತಾಯ್ತಲ್ಲ. 24 ವರ್ಷ ತುಂಬಿ 25ನೇ ವರ್ಷ ನಡೀತಾ ಇದೆ. ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕರಾಗಿದ್ರು ನರಸಿಂಹೇಗೌಡರು ಸರ್. ಕೆ ಬೆಳತೂರಲ್ಲಿ ಅವ್ರ ಹೆಡ್ ಮಾಸ್ಟರ್ ಆಗಿದ್ರು. ಚಿಕ್ಕೇರಿಯರು ಅಂತ ಇದೆ ನಮ್ಮ ಅದ್ರ ಪಕ್ಕದಲ್ಲಿ, ಅಲ್ಲಿ ನಾನು ಹೆಡ್ ಮಾಸ್ಟರ್ ಆಗಿದೆ. ಅವಾಗ್ಲಿಂದ ಅವರು ನನಗೆ ಚಿರಪರಿಚಿತರು. ಅದರಿಂದ ಮಕ್ಕಳ ಮನಸ್ಸನ್ನ ನಾ ಬಲ್ಲೆ. ಎಷ್ಟಿಗೆ ಮಾತಾಡಿದ್ರೆ ಕೇಳ್ತೀರಾ ನೀವು? ಕೇಳಲ್ಲ. ಅದಕ್ಕೆ ಸ್ವಲ್ಪವನ್ನ ಮಾತಾಡಿ ನಮ್ಮ ಕಾರ್ಯಕ್ರಮಕ್ಕೆ 2 ನಿಮಿಷದಲ್ಲಿ ವಿರಾಮ ಹೇಳೋಣ. ನಿಮ್ಗೆಲ್ಲ ಸರ್ಟಿಫಿಕೇಟ್ ಕೊಡ್ತೀವಿ, ವಚನ ಪುಸ್ತಕ ಕೊಡ್ತೀವಿ. ಇದೆಲ್ಲವನ್ನ ತಗೊಂಡು ಮನೆಯಲ್ಲಿ ಓದಬೇಕಾಗುತ್ತೆ, ನಿಮ್ಮ ತಂದೆ ತಾಯಿಗಳಿಗೆ ಹೇಳ್ಬೇಕಾಗುತ್ತೆ. ಮತ್ತೆ ಇವತ್ತು ನೀವು ವಚನ ಹೇಳಿದ್ರಲ್ಲ, ಈ ವಚನವನ್ನ ಕೇವಲ ನಾವ್ ಇಲ್ಲಿರೋರು ಮಾತ್ರ ನೋಡಲ್ಲ, ಇಡೀ ವಿಶ್ವವೇ ನೋಡುತ್ತೆ. ರೆಕಾರ್ಡ್ ಮಾಡಿದ್ದೇವೆ, ಅಲ್ಲಿ ನೋಡಿದ್ದೀರಾ? ಮೊಬೈಲ್ ಅಲ್ಲಿ ಏನಾಗಿದೆ? ರೆಕಾರ್ಡ್ ಆಗಿದೆ. ಇದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆದಾಗ ಇದನ್ನ ಅಮೆರಿಕಾದಲ್ಲಿ ಇರೋರು ನೋಡ್ತಾರೆ, ಆಸ್ಟ್ರೇಲಿಯಾದಲ್ಲಿ ಇರೋರು ನೋಡ್ತಾರೆ, ದುಬೈಯಲ್ಲಿರೋರು ನೋಡ್ತಾರೆ, ಪಾಕಿಸ್ತಾನದಲ್ಲಿ ಇರೋರು ನೋಡ್ತಾರೆ. ಅರ್ಥ ಆಯ್ತಲ್ಲ? ಅಂದ್ರೆ ನಿಮ್ಮ ವಚನವನ್ನ ಎಲ್ಲ ಇಡೀ ವಿಶ್ವದಾದ್ಯಂತ ನೋಡುವಂತಹ ಒಂದು ಅವಕಾಶ ಆಗಿದೆ. ನಿಮ್ಮ ಪ್ರತಿಭೆ ಅಂತ ತುಂಬಾ ಚೆನ್ನಾಗಿ ಆಡಿದ್ರಿ. ಎಲ್ಲ ವಚನವನ್ನ ತುಂಬಾ ಚೆನ್ನಾಗಿ ಅಭ್ಯಾಸವನ್ನ ಮಾಡಿದ್ದಾರೆ. ಈ ಒಂದು ಅಭ್ಯಾಸವನ್ನ ತುಂಬಾ ಚೆನ್ನಾಗಿ ಮಾಡಿಸಿದಂತಹ ಶಿಕ್ಷಕ ವರ್ಗದವರಿಗೆ ನಾನು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸೋಣ. ತುಂಬಾ ಖುಷಿಯಾಗಿದೆ. ಮನೆಗೆ ಹೋದಾಗ ವಚನಗಳನ್ನ, ತುಂಬಾ ವಚನಗಳಿದೆ. 5ನೇ ತರಗತಿಗೆ ಅನೇಕ ವಚನಗಳಿದೆ ಅಲ್ಲ, ಮತ್ತೆ 7ನೇ ತರಗತಿಯಲ್ಲೂ ವಚನಗಳಿದೆ. ಇವೆಲ್ಲ ವಚನಗಳನ್ನ ಅಭ್ಯಾಸ ಮಾಡಿ, ಸುಮ್ಮನೆ ಹೇಳೋದಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಏನಾಗುತ್ತೆ? ಚೆನ್ನಾಗಿರುತ್ತೆ. ನಮ್ಮ ಸಾಹೇಬ್ರ ರೀತಿ ಅಲ್ಲ, ಅವ್ರ ರೀತಿ ನೀವು ಅವ್ರು ಬಂದಿದ್ದಾರೆ. ಒಬ್ರು ಸಾಮಾನ್ಯ ವ್ಯಕ್ತಿ ಕರೆಸೋದೇ ಕಷ್ಟ, ಆದ್ರೆ ನಮ್ಮ ಜಡ್ ಸಾಹೇಬ್ರೆ ಇವತ್ತು ನಿಮ್ಮ ಜೊತೆ ಬಂದು ಮಾತನಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನೀವು ಪುಣ್ಯವಂತರು ಅಲ್ಲ. ಅವ್ರ ರೀತಿ ನೀವು ಆಗ್ಬೇಕು, ಒಳ್ಳೆಯ ವ್ಯಕ್ತಿಗಳಾಗ್ಬೇಕು. ನಿಮ್ಮ ಮಾತನ್ನ 100 ಜನ ಕೇಳಬೇಕು. ಈ ತಿಂಗಳು ಅಂದ್ರೆ 2 ಹಬ್ಬ ಬರುತ್ತೆ. ಒಂದು ಕನ್ನಡ ಹಬ್ಬ, ಇನ್ನೊಂದು ಮಕ್ಕಳ ಹಬ್ಬ. ಕನ್ನಡ ಹಬ್ಬ ನವೆಂಬರ್ 1ನೇ ತಾರೀಕು, ಮತ್ತೆ ನವೆಂಬರ್ 14ನೇ ತಾರೀಕು ಮಕ್ಕಳ ಹಬ್ಬ. ಈ ಕನ್ನಡ ಹಬ್ಬ ಅಂದ ತಕ್ಷಣ ನಮ್ಮ ಅರಳಿ ನಾಗರಾಜ್ ಸರ್ ನೆನಪಾಗ್ತಾರೆ. ಯಾಕೆ? ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ತೀರ್ಪು ನೀಡಿದ ನ್ಯಾಯಾಧೀಶರು ಯಾರಾದ್ರೂ ಇದ್ದಾರೆ ಅಂದ್ರೆ ಅವರು ನಮ್ ಸರ್. ಗೊತ್ತಾಯ್ತಲ್ಲ? ಜೋರ ಚಪ್ಪಾಳೆ ತಪ್ಪಬೇಕಲ್ವಾ? ಎಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇರ್ತಾರೆ. ಇಂಗ್ಲಿಷ್ ಅಲ್ಲಿ ತೀರ್ಪು ಕೊಟ್ರೆ ಯಾಕೆ ಅರ್ಥ ಆಗುತ್ತೆ? ಅವ್ರು ಏನ್ ಹೇಳಿದ್ರು ನಾವು ಹೂ ಅನ್ಕೋತೀವಿ. ಆದ್ರೆ ಕನ್ನಡದಲ್ಲಿ ತೀರ್ಪನ್ನ ಕೊಟ್ಟು ಎಲ್ಲರ ಕಿವಿಗಳು ಕೂಡ ಏನಾಗ್ಬೇಕು? ಅವರತ್ತ ಸೆಳಿಬೇಕು ಅನ್ನೋ ರೀತಿಯಲ್ಲಿ ಅವರು ತೀರ್ಪನ್ನ ನೀಡುತ್ತಿರೋದು ನಮ್ಮ ಕರ್ನಾಟಕದ
ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದಂತಹ ಸಂದರ್ಭ ಅಂತ ನಾನಾದ್ರೂ ಭಾವಿಸ್ತೇನೆ. ಅಂತಹ ನ್ಯಾಯಾಧೀಶರು ನಿಮ್ಮೆಲ್ಲರ ಸಮ್ಮುಖದಲ್ಲಿದ್ದು ಮಾತನಾಡಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು ವೃದ್ಧಿಸ್ಲಿ. 77 ಕಾರ್ಯಕ್ರಮ ಇದೆ, ಅದು 100, 200, 300 ಕಾರ್ಯಕ್ರಮಗಳವರೆಗೂ ಕೂಡ ಅವರು ಬಂದು ನಮಗೆ ಉದ್ಘಾಟನೆಯನ್ನ ಮಾಡಿ ಅವರ ಸಮ್ಮುಖದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೀಬೇಕು ಅಂತ ಅನ್ಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಇನ್ನೂ ಕೂಡ ಆಯಸ್ಸು ಆರೋಗ್ಯವನ್ನ ಕೊಟ್ಟು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಶಕ್ತಿಯನ್ನ ಆ ಬಸವಾದಿ ಪ್ರಮಥರು ನೀಡ್ಲಿ ಅಂತ ನಾನು ಕೋರ್ಕೊಳ್ತಾ, ನಮ್ಮ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗಿದೆ. ನೀವೆಲ್ಲರೂ ವಚನವನ್ನ ಹೇಳಿದ್ದಾರೆ ಮತ್ತು ವಚನವನ್ನ ಮೇಡಮ್ ಅವರು ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. ಆ ವಚನವನ್ನ ಯಾಕೆ ಹೇಳ್ಬೇಕು ಅಂದ್ರೆ, ಸಿದ್ದರಾಮೇಶ್ವರ ಒಂದೇ ಒಂದು ವಚನ ಹೇಳ್ಬಿಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಒಂದು ವಚನವನ್ನ ನೀವು ಅಧ್ಯಯನ ಮಾಡಿದ್ರೆ, ವ್ಯಾಸನ ಮಹಾಭಾರತ ಇದೆಯಲ್ಲ, ಮಹಾಭಾರತವನ್ನು ಬರೆದಿರೋರು ಯಾರು? ವೇದವ್ಯಾಸರು. ಅವರು ಮಹಾಭಾರತನು ಕೂಡ ಸಮಬಾರದಿಲ್ವಂತೆ. ಅಂದ್ರೆ ಒಂದು ವಚನ ಅಧ್ಯಯನ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಎಲ್ಲ ಹೇಳಿದಿರಲ್ವ ಒಂದು ವಚನ. ನೀವು ಈಗ ಏನ್ನ ಮೀರಿಸಿದೀರಾ? ಮಹಾಭಾರತವನ್ನ ಮೀರಿಸಿದೀರಾ ಅಂತ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ. 108 ವಚನಗಳನ್ನ ಅಧ್ಯಯನ ಮಾಡಿದ್ರೆ 100 ರುದ್ರಯಾಗನೂ ಕೂಡ ಸಮಬಾರದಿಲ್ಲ. ಒಂದು ರುದ್ರಯಾಗ 3 ವರ್ಷ 4 ವರ್ಷ ತಗೋತಾರೆ. ಆನೆ ಬಲಿ ಕೊಡ್ತಾರೆ, ಒಂಟೆ ಬಲಿ ಕೊಡ್ತಾರೆ, ಕುದುರೆ ಬಲಿ ಕೊಡ್ತಾರೆ ಆ ರುದ್ರಯಾಗ ಮಾಡೋದಿಕ್ಕೆ. ಆದ್ರೆ ನೀವು 108 ವಚನ ಕಲ್ತು ಬಿಟ್ರೆ ಆ ರೀತಿ 100 ರುದ್ರಯಾಗವನ್ನ ಮೀರಿಸ್ತೀರಾ ಅಂತ. ಕೊನೆಗೆ ಹೇಳ್ತಾರೆ, ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಮನೆಯಲ್ಲಿ ಮಹಿಳೆಯರು ಹೇಳ್ತಾರೆ, ಯಾವುದು? ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಒಂದು ಗಾಯತ್ರಿ ಮಂತ್ರವನ್ನ ಹೇಳ್ತಾರೆ, ಹೌದಾ? ಆದ್ರೆ ನೀವು 1000 ವಚನವನ್ನ ಅಧ್ಯಯನ ಮಾಡಿಬಿಟ್ರೆ 1,00,000 ಗಾಯತ್ರಿ ಮಂತ್ರವನ್ನ ಮೀರಿಸುತ್ತೆ. ಹಂಗಾರೆ ಯಾವ್ದು ಹೆಚ್ಚು? ಮಹಾಭಾರತ ಹೆಚ್ಚೋ ವಚನ ಹೆಚ್ಚೋ? ರುದ್ರಯಾಗ ಹೆಚ್ಚೋ ವಚನ ಹೆಚ್ಚೋ? ಗಾಯತ್ರಿ ಮಂತ್ರ ಹೆಚ್ಚೋ ವಚನ ಹೆಚ್ಚೋ? ಅಂದ್ರೆ ನೀವೆಲ್ಲ ವಚನ ಚೆನ್ನಾಗಿ ಅಧ್ಯಯನ ಮಾಡ್ತಿರಲ್ಲ, ಜೀವನದಲ್ಲಿ ಅಳವಡಿಸ್ಕೋತಿರಲ್ಲ. ಯಾಕಂದ್ರೆ ಅವು ಅನುಭವದ ನುಡಿಗಳು. ಅಂತಹ ವಚನಗಳನ್ನ ಅಳವಡಿಸ್ಕೊಂಡು ನಮ್ಮ ಅನ್ನಪೂರ್ಣೇಶ್ವರಿ ವಿದ್ಯಾಸಂಸ್ಥೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕಂಗೊಳಿಸ್ಲಿ. ನೀವೆಲ್ಲ ಒಳ್ಳೆಯ ವ್ಯಕ್ತಿಗಳಾಗಿ ನಿಮ್ಮ ಭವಿಷ್ಯ ಏನಾಗಬೇಕು? ಉಜ್ವಲಮಾನವಾಗಬೇಕು ಅನ್ನೋ ಆಶೆಯಿಂದ ನಾವೆಲ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂಸ್ಕಾರವಂತರಾಗಿ ಮುಂದೊಂದು ದಿನ ನಮ್ಮ ರೀತಿ ನೀವು ಬಂದು ಮಾತನಾಡಬೇಕು ಅಂದ್ರೆ ಅದಕ್ಕೆ ಕಾರಣ ಯಾವುದು? ವಿದ್ಯೆದಲ್ಲಿ ವಚನ, ವಿದ್ಯೆ. ಆ ರೀತಿ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದ್ರೆ ನೀವು ಕೂಡ ನಮ್ಮ ರೀತಿ ಬಂದು, ನಾನು ಎಲ್ಲೋ ನಿಮ್ ರೀತಿ ಹೋದಾಗ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೆ. ಈಗ ನಾನು ಬಂದು ಮಾತನಾಡ್ತಿದ್ದೀನಿ. 1,000 ಕಾರ್ಯಕ್ರಮಗಳಿಂದ ಹೆಚ್ಚು ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದೀನಿ. ಅದಕ್ಕೆ ಕಾರಣ ಯಾವುದು? ವಚನ ಮತ್ತೆ ವಿದ್ಯೆ. ಆ ವಿದ್ಯೆಯನ್ನ ನೀವು ಸಂಪಾದಿಸಬೇಕು. ಗೊತ್ತಾಯ್ತಲ್ಲ? ನೀವು ಹೇಳ್ತಾ ಇದ್ದೀರಿ ಅಂದ್ರೆ ವಚನವನ್ನ ಸುಮಾರು ಜನ ಅಲ್ಲಿ ಮನೇಲಿ ಕೂತ್ಕೊಂಡು ಕೂಡ ಕಿವಿ ಕೊಟ್ಟು ಈ ಕಡೆ ಕೇಳ್ತಾ ಇದ್ದಾರೆ ಅಲ್ವಾ? ಅಂತಹ ಕಿವಿ ಕೊಟ್ಟು ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಒಳ್ಳೇದೇನೋ ನಡೀತಾ ಇದೆ ಅಂತ. ಅಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ನಮ್ಮ ಮುಖ್ಯ ಶಿಕ್ಷಕರಿಗೆ ಮತ್ತು ಶಾಲಾ ಶಿಕ್ಷಕರಿಗೆ ಮತ್ತೆ ನಮ್ಮ ನಿವೃತ್ತ ನ್ಯಾಯಾಧೀಶರಿಗೆ, ದತ್ತಿಯನ್ನು ಸ್ಥಾಪಿಸಿದಂತಹ ರವಿಕುಮಾರ್ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ.